ಹಾಯ್ ಫ್ರೆಂಡ್ಸ್, ಡೈರೆಕ್ಷನ್ ಸೆನ್ಸ್ ಟೆಸ್ಟ್ ಕ್ವಿಜ್ನ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ ಕ್ವಶನ್: ಅ ಮ್ಯಾನ್ ಈಸ್ ಫೇಸಿಂಗ್ ವೆಸ್ಟ್. He turns 45 degree in the clockwise direction and then another 180 degree in the same direction and then 270 degree in the anti-clockwise direction. Which direction is he facing now? ಒಬ್ಬ ವ್ಯಕ್ತಿ ವೆಸ್ಟ್ ಕಡೆ ಮುಖ ಮಾಡಿ ನಿಂತಿರ್ತಾನೆ. ಅಲ್ಲಿಂದ ಅವನು ತನ್ನ ರೈಟ್ ಸೈಡ್ಗೆ ಅಂದರೆ ಕ್ಲಾಕ್ ವೈಸ್ ಸೈಡ್ಗೆ 45 ಡಿಗ್ರಿ ಟರ್ನ್ ಮಾಡ್ತಾನೆ. ಅಂದರೆ ವೆಸ್ಟಿಂದ ಕ್ಲಾಕ್ ವೈಸ್ಗೆ 45 ಡಿಗ್ರಿ ಟರ್ನ್ ಮಾಡಿದಾಗ ಅವನು ನಾರ್ತ್ ವೆಸ್ಟ್ಗೆ ಬಂದಿರ್ತಾನೆ. ಮತ್ತೆ ಅಲ್ಲಿಂದ ಅವನು 180 ಡಿಗ್ರಿ ಸೇಮ್ ಡೈರೆಕ್ಷನ್ ಅಂದರೆ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಟರ್ನ್ ಮಾಡ್ತಾನೆ. ಅಂದರೆ ನಾರ್ತ್ ವೆಸ್ಟಿಂದ 180 ಡಿಗ್ರಿ ಕ್ಲಾಕ್ ವೈಸ್ ಡೈರೆಕ್ಷನ್ಗೆ ಟರ್ನ್ ಆದಾಗ ಅವನು ಸೌತ್ ಈಸ್ಟ್ಗೆ ಬಂದಿರ್ತಾನೆ. ಆಮೇಲೆ ಅವನು ಸೌತ್ ಈಸ್ಟಿಂದ 270 ಡಿಗ್ರಿ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂದರೆ ಅವನು ತನ್ನ ಲೆಫ್ಟ್ ಸೈಡ್ಗೆ ತಿರುಗ್ತಾನೆ. ಸೌತ್ ಈಸ್ಟಿಂದ 180 ಡಿಗ್ರಿ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ಗೆ ಬಂದರೆ ಅವನು ನಾರ್ತ್ ವೆಸ್ಟ್ಗೆ ಬರ್ತಾನೆ. ಆಮೇಲೆ ಇನ್ನು 90 ಡಿಗ್ರಿ ಉಳಿಯುತ್ತೆ. ಮತ್ತೆ ನಾರ್ತ್ ವೆಸ್ಟಿಂದ 90 ಡಿಗ್ರಿ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ಗೆ ಬಂದಾಗ ಅವನು ಸೌತ್ ವೆಸ್ಟ್ಗೆ ಮುಖ ಮಾಡಿ ನಿಂತಿರ್ತಾನೆ. ಸೊ ಸೌತ್ ವೆಸ್ಟ್ ಈಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್: ಒನ್ ಡೇ ರವಿ ಲೆಫ್ಟ್ ಹೋಮ್ ಆ್ಯಂಡ್ ಸೈಕಲ್ 10 ಕಿಲೋಮೀಟರ್ ಸೌತ್ವರ್ಡ್ಸ್, turned right and cycled 5 kilometers and turned right and cycled 10 kilometers and turned left and cycled 10 kilometers. How many kilometers will he have to cycle to reach his home straight? ಒಂದಿನ ರವಿ ತನ್ನ ಮನೆ ಬಿಟ್ಟು 10 ಕಿಲೋಮೀಟರ್ಸ್ ಸೌತ್ ಕಡೆಗೆ ಸೈಕ್ಲಿಂಗ್ ಮಾಡ್ತಾನೆ. ಆಮೇಲೆ ರೈಟ್ಗೆ ತಿರುಗಿ 5 ಕಿಲೋಮೀಟರ್ಸ್ ಸೈಕ್ಲಿಂಗ್ ಮಾಡ್ತಾನೆ. ಮತ್ತೆ ರೈಟ್ಗೆ ತಿರುಗಿ 10 ಕಿಲೋಮೀಟರ್ಸ್ ಸೈಕ್ಲಿಂಗ್ ಮಾಡ್ತಾನೆ. ಅಲ್ಲಿಂದ ಲೆಫ್ಟ್ಗೆ ತಿರುಗಿ 10 ಕಿಲೋಮೀಟರ್ಸ್ ಸೈಕ್ಲಿಂಗ್ ಮಾಡ್ತಾನೆ. ಅವ್ರು ಕ್ವಶನ್ ಕೇಳಿದ್ದಾರೆ ಅಂದರೆ ಹೌ ಮೆನಿ ಕಿಲೋಮೀಟರ್ಸ್ ವಿಲ್ ಹಿ ಹ್ಯಾವ್ ಟು ಸೈಕಲ್ ಟು ರೀಚ್ ಇಸ್ ಹೋಮ್ ಸ್ಟ್ರೇಟ್? ಅವನು ಪ್ರೆಸೆಂಟ್ ಪೊಸಿಷನಿಂದ ತನ್ನ ಮನೆಗೆ ಹೋಗಲಿಕ್ಕೆ ಸ್ಟ್ರೈಟ್ ಆಗಿ ಎಷ್ಟು ಕಿಲೋಮೀಟರ್ ಸೈಕ್ಲಿಂಗ್ ಮಾಡ್ಬೇಕಂತ ಕೇಳಿದ್ದಾರೆ. ಮೊದಲು ರವಿ ಮನೆಯಿಂದ 10 ಕಿಲೋಮೀಟರ್ ಸೌತ್ವರ್ಡ್ಸ್ಗೆ ಸೈಕ್ಲಿಂಗ್ ಮಾಡ್ತಾನೆ. ಅಂದರೆ ಪಾಯಿಂಟ್ ಓದಿಂದ ಪಾಯಿಂಟ್ ಎಗೆ ಅಂದರೆ ಸೌತ್ ಕಡೆಗೆ 10 ಕಿಲೋಮೀಟರ್ಸ್ ಬರ್ತಾನೆ. ಆಮೇಲೆ ಪಾಯಿಂಟ್ ಎದಿಂದ ರೈಟ್ಗೆ ತಿರುಗಿ ಪಾಯಿಂಟ್ ಬಿಗೆ 5 ಕಿಲೋಮೀಟರ್ಸ್ ಹೋಗ್ತಾನೆ. ಮತ್ತೆ ಪಾಯಿಂಟ್ ಬಿಯಲ್ಲಿ ರೈಟ್ಗೆ ಟರ್ನ್ ಆಗಿ 10 ಕಿಲೋಮೀಟರ್ಸ್ ಹೋಗ್ತಾನೆ. ಪಾಯಿಂಟ್ ಸಿಗೆ ಹೋಗ್ತಾನೆ. ಆಮೇಲೆ ಪಾಯಿಂಟ್ ಸಿ ಅಲ್ಲಿ ಲೆಫ್ಟ್ಗೆ ಟರ್ನ್ ಆಗಿ 10 ಕಿಲೋಮೀಟರ್ ಸೈಕ್ಲಿಂಗ್ ಮಾಡ್ತಾನೆ. ಅಂದರೆ ಪಾಯಿಂಟ್ ಡಿಗೆ ಹೋಗ್ತಾನೆ. ಇಲ್ಲಿ ಕೇಳಿರೋದು ಅವನು ಇರೋ ಪ್ರೆಸೆಂಟ್ ಪೊಸಿಷನಿಂದ ಅವ್ನ ಮನೆಗೆ ಎಷ್ಟು ದೂರ ಸ್ಟ್ರೈಟ್ ಆಗಿ ಸೈಕ್ಲಿಂಗ್ ಮಾಡಬೇಕು. ಅಂದರೆ ನಾವು ಇಲ್ಲಿ ಪಾಯಿಂಟ್ ಡಿ ಇಂದ ಪಾಯಿಂಟ್ ಓಗೆ ಇರೋ ಡಿಸ್ಟೆನ್ಸ್ ನೋಡ್ಕೋಬೇಕು. ಮೊದಲು ನಮಗೆ ಪಾಯಿಂಟ್ ಓದಿಂದ ಪಾಯಿಂಟ್ ಸಿಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಗೊತ್ತಾಗಬೇಕು. ಇಲ್ಲಿ ಪಾಯಿಂಟ್ ಓದಿಂದ ಸಿಗೆ ಎಷ್ಟು ಡಿಸ್ಟೆನ್ಸ್ ಇರುತ್ತೆ ಅಂದರೆ ಪಾಯಿಂಟ್ ಎದಿಂದ ಪಾಯಿಂಟ್ ಬಿಗೆ ಎಷ್ಟು ಡಿಸ್ಟೆನ್ಸ್ ಇದೆಯೋ ಅಷ್ಟೇ ಇರುತ್ತೆ. ಯಾಕಂದರೆ ಇಲ್ಲೊಂದು ರೆಕ್ಟ್ಯಾಂಗಲ್ ಕ್ರಿಯೇಟ್ ಆಗಿದೆ. ರೆಕ್ಟ್ಯಾಂಗಲಲ್ಲಿ ಅಪೋಸಿಟ್ ಸೈಡ್ಸು ಈಕ್ವಲ್ ಆಗಿರುತ್ತೆ. ಸೊ ಎ ಇಂದ ಬಿಗೆ 5 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇದೆ. ಸೊ ಒ ಇಂದ ಸಿಗೆ ಕೂಡ 5 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇರುತ್ತೆ. ಸೊ ಒ ಇಂದ ಸಿಗೆ 5 ಕಿಲೋಮೀಟರ್ಸು, ಸಿ ಇಂದ ಡಿಗೆ 10 ಕಿಲೋಮೀಟರ್ಸ್ ಅವನು ಸೈಕ್ಲಿಂಗ್ ಮಾಡಿರ್ತಾನೆ. ಟೋಟಲ್ 15 ಕಿಲೋಮೀಟರ್ಸ್. ಸೊ ಅವನು ಪ್ರೆಸೆಂಟ್ ಪಾಯಿಂಟಿಂದ ತನ್ನ ಮನೆಗೆ ಸ್ಟ್ರೇಟ್ ಆಗಿ ಹೋಗಲಿಕ್ಕೆ 15 ಕಿಲೋಮೀಟರ್ಸ್ ಸೈಕ್ಲಿಂಗ್ ಮಾಡಬೇಕಾಗಿದೆ. ಸೊ 15 ಕಿಲೋಮೀಟರ್ಸ್ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್: A child is looking for his father. He went 90 meters in the east before turning to his right. He went 20 meters before turning to his right again to look his father at his uncle's place 30 meters from his point. His father was not there. From there, he went 100 meters to his north before meeting his father in a street. How far did the son meet his father from his starting point? ಸೊ ಮೊದಲು ಒಬ್ಬ ಹುಡುಗ ತನ್ನ ಸ್ಟಾರ್ಟಿಂಗ್ ಪಾಯಿಂಟಿಂದ ತನ್ನ ಅಪ್ಪನನ್ನು ಹುಡ್ಕೊಳ್ತಾ ಈಸ್ಟ್ ಕಡೆಗೆ 90 ಮೀಟರ್ಸ್ ನಡೀತಾನೆ. ಅದಾದ್ಮೇಲೆ ಅವನು ತನ್ನ ರೈಟ್ಗೆ ತಿರುಗಿ ಅಂದರೆ ಪಾಯಿಂಟ್ ಓದಿಂದ ಪಾಯಿಂಟ್ ಎಗೆ ಅಂದರೆ ಈಸ್ಟ್ ಕಡೆಗೆ 90 ಮೀಟರ್ಸ್ ಹೋಗ್ತಾನೆ. ಪಾಯಿಂಟ್ ಎಗೆ ಬರ್ತಾನೆ. ಪಾಯಿಂಟ್ ಎದಿಂದ ರೈಟ್ಗೆ ತಿರುಗಿ ಅವನು 20 ಮೀಟರ್ಸ್ ನಡೀತಾನೆ. ಮತ್ತೆ ಅವನು ಪಾಯಿಂಟ್ ಬಿದಿಂದ ರೈಟ್ಗೆ ತಿರುಗಿ 30 ಮೀಟರ್ಸ್ ನಡೀತಾನೆ. ಪಾಯಿಂಟ್ ಸಿಗೆ ಹೋಗ್ತಾನೆ. ಅದಾದ್ಮೇಲೆ ಅವನು ಪಾಯಿಂಟ್ ಸಿ ಇಂದ ನಾರ್ತ್ ಕಡೆ ತಿರುಗಿ 100 ಮೀಟರ್ಸು ಪಾಯಿಂಟ್ ಡಿ ಕಡೆ ಹೋಗ್ತಾನೆ. ಪಾಯಿಂಟ್ ಡಿದಲ್ಲಿ ಅವನ ಅಪ್ಪನ ಮೀಟ್ ಮಾಡ್ತಾನೆ. ಸೊ ಅವನ ಸ್ಟಾರ್ಟಿಂಗ್ ಪಾಯಿಂಟಿಂದ ಅವನ ಅಪ್ಪನ ಎಲ್ಲಿ ಮೀಟ್ ಮಾಡಿರ್ತಾನೆ ಅದಕ್ಕೆ ಎಷ್ಟು ದೂರ ಇದೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ನಮಗಿಲ್ಲಿ ಪಾಯಿಂಟ್ ಓದಿಂದ ಪಾಯಿಂಟ್ ಡಿಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಫೈಂಡ್ ಔಟ್ ಮಾಡಬೇಕಾಗಿದೆ. ಇಲ್ಲಿ ಡೈರೆಕ್ಟ್ ನಮಗೆ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಇಲ್ಲಿ ಪೈಥಾಗೋರಸ್ ಥಿಯರಮ್ನ ಅಪ್ಲೈ ಮಾಡಬೇಕಾಗತ್ತೆ.
ಇಲ್ಲಿ ನಮಗೊಂದು ರೈಟ್ ಆಂಗಲ್ ಟ್ರಯಾಂಗಲ್ ಕ್ರಿಯೇಟ್ ಆಗಿದೆ. ಪೈಥಾಗೋರಸ್ ಥಿಯರಮ್ ಏನು ಹೇಳುತ್ತೆ ಅಂದರೆ ಸ್ಕ್ವೇರ್ ಆಫ್ longest side of right angle triangle is equal to sum of square of other two sides of the same right angle triangle. ಅಂದರೆ ಇಲ್ಲಿ OD ಸ್ಕ್ವೇರ್ is equal to OE ಸ್ಕ್ವೇರ್ ಪ್ಲಸ್ DE ಸ್ಕ್ವೇರ್ ಅಂತ ಆಗುತ್ತೆ. ನಮಗೆ OE ಮತ್ತು DE ನ ಡಿಸ್ಟೆನ್ಸ್ ಗೊತ್ತಿಲ್ಲ. ಸೊ OE ಡಿಸ್ಟೆನ್ಸು ಮತ್ತು DE ಡಿಸ್ಟೆನ್ಸು ಫೈಂಡ್ ಔಟ್ ಮಾಡ್ಬೇಕಂದ್ರೆ ನಮಗೆ E ಆ್ಯಂಡ್ C ಮಧ್ಯೆ ಇರೋ ಡಿಸ್ಟೆನ್ಸು ಹಾಗೆ E ಆ್ಯಂಡ್ A ಮಧ್ಯೆ ಇರೋ ಡಿಸ್ಟೆನ್ಸ್ ಗೊತ್ತಿರಬೇಕು. ಇಲ್ಲಿ E ಆ್ಯಂಡ್ C ಮಧ್ಯೆ ಇರೋ ಡಿಸ್ಟೆನ್ಸು A ಆ್ಯಂಡ್ B ಮಧ್ಯೆ ಇರೋ ಡಿಸ್ಟೆನ್ಸ್ಗೆ ಈಕ್ವಲ್ ಆಗಿರುತ್ತೆ, ಅದು 20 ಮೀಟರ್ಸು. ಹಾಗೆ E ಆ್ಯಂಡ್ ಎಗಿರೋ ಡಿಸ್ಟೆನ್ಸು B ಆ್ಯಂಡ್ ಸಿಗಿರೋ ಡಿಸ್ಟೆನ್ಸ್ಗೆ ಈಕ್ವಲ್ ಆಗಿರುತ್ತೆ, ಅದು 30 ಮೀಟರ್ಸು. ಸೊ EC ಈಸ್ ಈಕ್ವಲ್ ಟು 20 ಮೀಟರ್ಸು, EA ಈಸ್ ಈಕ್ವಲ್ ಟು 30 ಮೀಟರ್ಸ್ ಆಯಿತು. ಸೊ OE ಈಸ್ ಈಕ್ವಲ್ ಟು ಅವನು ಪಾಯಿಂಟ್ ಓದಿಂದ ಪಾಯಿಂಟ್ ಎಗೆ 90 ಮೀಟರ್ಸ್ ವಾಕ್ ಮಾಡಿರ್ತಾನೆ. ಸೊ 90 ಮೀಟರ್ಸಲ್ಲಿ 30 ಮೀಟರ್ಸ್ ಮೈನಸ್ ಮಾಡಿದ್ರೆ 60 ಮೀಟರ್ಸ್ ಆಗಿರುತ್ತೆ. ಸೊ OE ಈಸ್ ಈಕ್ವಲ್ ಟು 60 ಮೀಟರ್ಸು. ಹಾಗೆ ED ಈಸ್ ಈಕ್ವಲ್ ಟು ಅವನು ಪಾಯಿಂಟ್ ಸಿ ಇಂದ ಪಾಯಿಂಟ್ ಡಿಗೆ 100 ಮೀಟರ್ಸ್ ವಾಕ್ ಮಾಡಿರ್ತಾನೆ. ಸೊ 100 ಮೀಟರ್ಸಲ್ಲಿ 20 ಮೀಟರ್ಸ್ ಲೆಸ್ ಮಾಡಿದರೆ 80 ಮೀಟರ್ಸ್ ಆಗುತ್ತೆ. ಸೊ ED ಈಸ್ ಈಕ್ವಲ್ ಟು 80 ಮೀಟರ್ಸ್. ಈಗ OD ಸ್ಕ್ವೇರ್ ಈಸ್ ಈಕ್ವಲ್ ಟು OE ಸ್ಕ್ವೇರ್ ಪ್ಲಸ್ DE ಸ್ಕ್ವೇರ್. OD ಸ್ಕ್ವೇರ್ ಈಸ್ ಈಕ್ವಲ್ ಟು 60 ಸ್ಕ್ವೇರ್ ಪ್ಲಸ್ 80 ಸ್ಕ್ವೇರ್ ಆಗುತ್ತೆ. OD ಸ್ಕ್ವೇರ್ ಈಸ್ ಈಕ್ವಲ್ ಟು 3600 ಪ್ಲಸ್ 6400. OD ಸ್ಕ್ವೇರ್ ಈಸ್ ಈಕ್ವಲ್ ಟು 10,000. OD ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 10,000 ಈಸ್ ಈಕ್ವಲ್ ಟು 100 ಮೀಟರ್ಸು. ಅಂದರೆ ತನ್ನ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಅವನು ಹೋಗೋಕೆ 100 ಮೀಟರ್ಸು ಮತ್ತೆ ನಡಿಬೇಕಾಗುತ್ತೆ. ಸೊ 100 ಮೀಟರ್ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಕೈಲಾಶ್ ಫೇಸಸ್ ಟುವರ್ಡ್ಸ್ ನಾರ್ತ್. ಟರ್ನಿಂಗ್ ಟು ಹಿಸ್ ರೈಟ್ he walks 25 meters. He then turns to his left and walks 30 meters. Next, he moves 25 meters to his right. He then turns to his right again and walks 55 meters. Finally, he turns to his right and moves 40 meters. In which direction is he now from his starting point? ಕೈಲಾಶ್ ಅನ್ನೋ ಒಬ್ಬ ವ್ಯಕ್ತಿ ನಾರ್ತ್ ಕಡೆ ಮುಖ ಮಾಡಿ ನಿಂತ್ಕೊಂಡಿರ್ತಾನೆ. ಅವಾಗ ಅವನು ರೈಟ್ ಕಡೆ ತಿರುಗಿ 25 ಮೀಟರ್ಸ್ ವಾಕ್ ಮಾಡ್ತಾನೆ. ಮತ್ತೆ ಅವನು 25 ಮೀಟರ್ಸ್ ಹೋಗಾದ್ಮೇಲೆ ಲೆಫ್ಟ್ ಕಡೆ ತಿರುಗಿ 30 ಮೀಟರ್ಸ್ ವಾಕ್ ಮಾಡ್ತಾನೆ. 30 ಮೀಟರ್ಸ್ ಹೋಗಾದ್ಮೇಲೆ ರೈಟ್ಗೆ ತಿರುಗಿ ಮತ್ತೆ 25 ಮೀಟರ್ಸ್ ವಾಕ್ ಮಾಡ್ತಾನೆ. ಅದಾದಮೇಲೆ ಅವನು ಮತ್ತೆ ರೈಟ್ಗೆ ತಿರುಗಿ 55 ಮೀಟರ್ಸ್ ವಾಕ್ ಮಾಡ್ತಾನೆ. ಅದಾದಮೇಲೆ ಮತ್ತೆ ರೈಟ್ಗೆ ತಿರುಗಿ 40 ಮೀಟರ್ಸ್ ವಾಕ್ ಮಾಡ್ತಾನೆ. ಅವ್ರು ಕೇಳಿರೋದು ಅವನು ಟೋಟಲ್ ಎಲ್ಲ ವಾಕ್ ಮಾಡಾದ್ಮೇಲೆ ಅವನು ಯಾವ ಪೊಸಿಷನ್ ಇರ್ತಾನೋ ಆ ಪೊಸಿಷನಿಂದ ಅವನು ಇನಿಷಿಯಲ್ ಪೊಸಿಷನ್ ಅಂದರೆ ಅವನು ಸ್ಟಾರ್ಟಿಂಗ್ ಪಾಯಿಂಟ್ಗೆ ಎಷ್ಟು ದೂರ ಇದೆ ಅಂತ ಕೇಳಿದ್ದಾರೆ. ಎಷ್ಟು ದೂರ ಇದೆ ಅಂತ ಕೇಳಲಿಲ್ಲ, ಅವನು ಸ್ಟಾರ್ಟಿಂಗ್ ಪಾಯಿಂಟಿಂದ ಅವನು ಪ್ರೆಸೆಂಟ್ ಇರೋ ಪೊಸಿಷನ್ಗೆ ಯಾವ ಕಡೆ ಮುಖ ಮಾಡಿ ಅಂದರೆ ಯಾವ ಡೈರೆಕ್ಷನ್ ಇದೆ ಅಂತ ಕೇಳಿದ್ದಾರೆ. ಸೊ ಒಂದೊಂದೇ ನೋಡ್ತಾ ಹೋಗೋಣ. ಮೊದಲು ಅವನು ಪಾಯಿಂಟ್ ಎದಲ್ಲಿ ಇದ್ದ, ಅಂದರೆ ನಾರ್ತ್ ಕಡೆಗೆ ಮುಖ ಮಾಡಿ ನಿಂತ್ಕೊಂಡಿದ್ದ. ನಾರ್ತಿಂದ ಕಡೆ ಮುಖ ಮಾಡಿ ನಿಂತ್ಕೊಂಡಿದ್ದರಿಂದ ರೈಟ್ ಸೈಡು ಟರ್ನ್ ಆಗಿ 25 ಮೀಟರ್ಸು ವಾಕ್ ಮಾಡ್ತಾನೆ. ಅಂದರೆ ಪಾಯಿಂಟ್ ಓದಿಂದ ಪಾಯಿಂಟ್ ಎಗೆ ಬರ್ತಾನೆ. ಪಾಯಿಂಟ್ ಎದಿಂದ ಮತ್ತೆ ಲೆಫ್ಟ್ಗೆ ಟರ್ನ್ ಆಗಿ, ಅಂದರೆ ಅವನು ಈಸ್ಟ್ಗೆ 25 ಮೀಟರ್ಸ್ ಹೋಗಿರ್ತಾನೆ. ಈಸ್ಟ್ಗೆ ಮುಖ ಮಾಡಿದ್ದರಿಂದ ಲೆಫ್ಟ್ಗೆ ತಿರುಗಿ 30 ಮೀಟರ್ಸ್ ಹೋಗ್ತಾನೆ. ಅಂದರೆ ಪಾಯಿಂಟ್ ಎದಿಂದ ಪಾಯಿಂಟ್ ಬಿಗೆ 30 ಮೀಟರ್ಸ್ ಹೋಗ್ತಾನೆ. ಅಂದರೆ ಮತ್ತೆ ನಾರ್ತ್ ಕಡೆಗೆ ಫೇಸ್ ಮಾಡಿರ್ತಾನೆ. ಅಲ್ಲಿಂದ ಅವನು ಮತ್ತೆ ರೈಟ್ಗೆ ತಿರುಗಿ 25 ಮೀಟರ್ಸ್ ವಾಕ್ ಮಾಡ್ತಾನೆ. ಅಂದರೆ ಪಾಯಿಂಟ್ ಬಿಯಿಂದ ಪಾಯಿಂಟ್ ಸಿಗೆ 25 ಮೀಟರ್ಸ್ ವಾಕ್ ಮಾಡ್ತಾನೆ. ಮತ್ತೆ ಅವನು ರೈಟ್ಗೆ ತಿರುಗಿ 55 ಮೀಟರ್ಸ್ ವಾಕ್ ಮಾಡ್ತಾನೆ. ಸೊ ಅವನು ಪಾಯಿಂಟ್ ಡಿಗೆ ಲಾಸ್ಟ್ಗೆ ಬಂದು ನಿಂತಿರ್ತಾನೆ. ಸೊ ಅವನು ಪಾಯಿಂಟ್ ಡಿದಲ್ಲಿದ್ದಾಗ ಯಾವ ಡೈರೆಕ್ಷನ್ ಕಡೆಗೆ ಮುಖ ಮಾಡಿ ನಿಂತ್ಕೊಂಡಿರ್ತಾನೆ? ಅವನು ಸೌತ್ ಈಸ್ಟ್ ಕಡೆ ಮುಖ ಮಾಡಿ ನಿಂತ್ಕೊಂಡಿರ್ತಾನೆ. ಯಾಕಂದರೆ ಅವನು ಇನಿಷಿಯಲ್ ಪೊಸಿಷನ್ನು ಪಾಯಿಂಟ್ ಓದಲ್ಲಿದ್ದರೆ ಪಾಯಿಂಟ್ ಡಿ ಸೌತ್ ಈಸ್ಟ್ ಪೊಸಿಷನ್ಗೆ ಇರುತ್ತೆ. ಸೊ ಸೌತ್ ಈಸ್ಟ್ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ದೀಪಾ ಮೂವ್ಡ್ ಅ ಡಿಸ್ಟೆನ್ಸ್ ಆಫ್ 75 meters towards the north. She then turned to the left and walking for about 25 meters. Turned left again and walked 80 meters. Finally, she turned to the right at an angle of 45 degrees. In which direction was she moving finally? ದೀಪಾ ಅನ್ನೋಳು 75 ಮೀಟರ್ಸು ನಾರ್ತ್ ಕಡೆಗೆ ನಡೀತಾಳೆ. ಅಲ್ಲಿಂದ ಅವಳು ಲೆಫ್ಟ್ಗೆ ಟರ್ನ್ ಆಗಿ 25 ಮೀಟರ್ಸ್ ನಡೀತಾಳೆ. ಮತ್ತೆ ಅಲ್ಲಿಂದ ಲೆಫ್ಟ್ಗೆ ಟರ್ನ್ ಆಗಿ 80 ಮೀಟರ್ಸ್ ನಡೀತಾಳೆ.
80 ಮೀಟರ್ಸ್ ನಡೆದಾದ್ಮೇಲೆ ಅವಳು ಯಾವ ಕಡೆ ಮುಖ ಮಾಡಿ ನಿಂತ್ಕೊಂಡಿದ್ಲೋ ಅಲ್ಲಿಂದ ಅವಳು 45 ಡಿಗ್ರಿ ರೈಟ್ ಸೈಡ್ಗೆ ಟರ್ನ್ ಆಗ್ತಾಳೆ. ಕ್ವಶನ್ ಏನು ಕೇಳಿದಾರೆ ಅಂದರೆ ಇನ್ ವಿಚ್ ಡೈರೆಕ್ಷನ್ ವಾಸ್ ಶಿ ಮೂವಿಂಗ್, ಅಂದರೆ 45 ಡಿಗ್ರಿ ಟರ್ನ್ ಆದಮೇಲೆ ಅವಳು ಯಾವ ಕಡೆಗೆ ಮುಖ ಮಾಡಿ ನಿಂತ್ಕೊಂಡಿರ್ತಾಳೆ ಅಂತ ಕೇಳಿದ್ದಾರೆ. ಮೊದಲು ಅವಳು ಪಾಯಿಂಟ್ ಎದಿಂದ ನಾರ್ತ್ ಕಡೆ ಮುಖ ಮಾಡಿ 75 ಮೀಟರ್ಸ್ ನಡೀತಾಳೆ, ಅಂದರೆ ಪಾಯಿಂಟ್ ಓದಿಂದ ಪಾಯಿಂಟ್ ಎಗೆ 75 ಮೀಟರ್ಸ್ ಹೋಗ್ತಾಳೆ. ಅಲ್ಲಿಂದ ಲೆಫ್ಟ್ ಟರ್ನ್ ಆಗಿ ಪಾಯಿಂಟ್ ಎದಿಂದ 25 ಮೀಟರ್ಸ್ ಹೋಗ್ತಾಳೆ, ಅಂದರೆ ಪಾಯಿಂಟ್ ಬಿಗೆ ಹೋಗ್ತಾಳೆ. ಮತ್ತೆ ಲೆಫ್ಟ್ಗೆ ಟರ್ನ್ ಆಗಿ 80 ಮೀಟರ್ಸು ನಡೀತಾಳೆ, ಅಂದರೆ ಅವಳು ಸೌತ್ ವರ್ಡ್ಸ್ಗೆ 80 ಮೀಟರ್ಸು ಹೋದಂಗಾಯಿತು. ಪಾಯಿಂಟ್ ಸಿಗೆ ಬರ್ತಾಳೆ 80 ಮೀಟರ್ಸ್ ಆದಮೇಲೆ. ಪಾಯಿಂಟ್ ಸಿದಲ್ಲಿ ಅವಳು ಸೌತ್ ಕಡೆ ಮುಖ ಮಾಡಿ ನಿಂತ್ಕೊಂಡಿದ್ಲು, ಅಲ್ಲಿಂದ ಅವಳು 45 ಡಿಗ್ರಿ ತನ್ನ ರೈಟ್ ಸೈಡ್ಗೆ ತಿರುಗ್ತಾಳೆ, ಅಂದರೆ 45 ಡಿಗ್ರಿ ರೈಟ್ ಸೈಡ್ ಅಂದರೆ ಕ್ಲಾಕ್ ವೈಸ್ ಆಯಿತು. ಸೌತಿಂದ 45 ಡಿಗ್ರಿ ಕ್ಲಾಕ್ ವೈಸ್ ತಿರುಗಿದ್ರೆ ಸೌತ್ ವೆಸ್ಟ್ಗೆ ಮುಖ ಮಾಡಿ ನಿಂತ್ಕೊಂಡಿರ್ತಾಳೆ. ಸೊ ಸೌತ್ ವೆಸ್ಟ್ ಈಸ್ ರೈಟ್ ಆನ್ಸರ್. ಥ್ಯಾಂಕ್ ಯು.